ಹಾಯ್ ಎವ್ರಿವನ್, ವೆಲ್ಕಮ್ ಟು ಜಾಯಿನ್ ಟು ಲರ್ನ್. ಇವತ್ತಿನ ಒಂದು ಸೆಷನ್ನಲ್ಲಿ ಕೃಷಿ ಅಧಿಕಾರಿ ಮತ್ತು ಸಹಾಯಕ ಕೃಷಿ ಅಧಿಕಾರಿ ಹುದ್ದೆಗಳ ಪರೀಕ್ಷಾ ತಯಾರಿ 2025 ಇದರ ಭಾಗವಾಗಿ ಕೃಷಿ ವಿಷಯಕ್ಕೆ ಸಂಬಂಧಪಟ್ಟಂತೆ ಪ್ರಮುಖ ಪ್ರಶ್ನೆಗಳನ್ನು 4ನೇ ಕ್ಲಾಸ್ನಲ್ಲಿ ಚರ್ಚೆಯನ್ನು ಮಾಡೋಣ. ಕ್ಲಾಸನ್ನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಮತ್ತು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಇದೆ. ಆಲ್ರೆಡಿ ಈ ಒಂದು ಸರಣಿಯ 3 ಕ್ಲಾಸಸ್ಗಳು ಲಭ್ಯವಿರುತ್ತೆ. ಎಲ್ಲ ಕ್ಲಾಸಸ್ಗಳ ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ. ಒಂದ್ಸಲ ಭೇಟಿಯನ್ನು ನೀಡಿ ಕ್ಲಾಸಸ್ಸನ್ನು ಉಚಿತವಾಗಿ ನೋಡಬಹುದು. ಮತ್ತು ಜಾಯಿನ್ ಟು ಲರ್ನ್ ಆ್ಯಪ್ನಲ್ಲಿ ಎಒ ಮತ್ತು AO ಸಂಬಂಧಪಟ್ಟಂತಹ ಕೋರ್ಸ್ ಕನ್ನಡ ಮಾಧ್ಯಮ ಮತ್ತು ಇಂಗ್ಲಿಷ್ ಮಾಧ್ಯಮ ಎರಡರಲ್ಲೂ ಕೂಡ ಲಭ್ಯವಿರುತ್ತೆ. ಒಂದ್ಸಲ ಆ್ಯಪ್ಗೆ ಭೇಟಿಯನ್ನು ನೀಡಿ ಈ ಒಂದು ಕೋರ್ಸನ್ನು ಚೆಕ್ ಮಾಡಿ ಅಂತ ಹೇಳ್ತಾ ಪ್ರಥಮ ಪ್ರಶ್ನೆಯನ್ನು ನೋಡೋಣ. ವಿಚ್ ಇನ್ಸೆಕ್ಟ್ ಆರ್ಡರ್ ಈಸ್ ಕ್ಯಾರೆಕ್ಟರೈಸ್ಡ್ ಬೈ ಎಲಿಟ್ರಾ ದ್ಯಾಟ್ ಪ್ರೊಟೆಕ್ಟ್ ಮೆಂಬ್ರೇನಸ್ ಹಿಂಡ್ ವಿಂಗ್ಸ್? ಸರಿಯಾದ ಉತ್ತರವನ್ನು ನೋಡೋಣ. ಆಯ್ಕೆಗಳು ಲೆಪಿಡೋಪ್ಟೆರಾ, ಕೋಲಿಯೋಪ್ಟೆರಾ, ಹೆಮಿಪ್ಟೆರಾ, ಆರ್ಥೋಪ್ಟೆರಾ. ಸರಿಯಾದ ಉತ್ತರ ಆಯ್ಕೆ 2 ಆಗುತ್ತೆ. ಕೆಳಗೆ ಕೊಟ್ಟಂತಹ ಇನ್ಸೆಕ್ಟ್ ಆರ್ಡರ್ ಕೋಲಿಯೋಪ್ಟೆರಾ ಇನ್ಸೆಕ್ಟ್ ಆರ್ಡರ್ ಏನಿದೆ, ದಿಸ್ ಕ್ಯಾರೆಕ್ಟರೈಸ್ಡ್ ಬೈ ಎಲಿಟ್ರಾ. ಈ ಒಂದು ಆರ್ಡರ್ನ ಇನ್ಸೆಕ್ಟ್ಗಳಲ್ಲಿ ಎಲಿಟ್ರಾ ಕಂಡುಬರುತ್ತೆ. ಕ್ವಶನಲ್ಲಿ ಮೆನ್ಷನ್ ಮಾಡಿದ್ದಾರೆ ಎಲಿಟ್ರಾದ ರೋಲ್ ಏನು, ಫಂಕ್ಷನ್ ಏನು ಅಂತ ಕೇಳಿದ್ರೆ ವಿಚ್ ಪ್ರೊಟೆಕ್ಟ್ ಮೆಂಬ್ರೇನಸ್ ಹಿಂಡ್ ವಿಂಗ್ಸ್. ಈ ಒಂದು ಡಯಾಗ್ರಾಮನ್ನು ಅಬ್ಸರ್ವ್ ಮಾಡಿ. ಈ ಒಂದು ಇನ್ಸೆಕ್ಟ್ನಲ್ಲಿ ಈ ಭಾಗದಲ್ಲಿ ಹೆಡ್ ಕಂಡು ಬರುತ್ತೆ. ಹಾಗೆ ಪ್ರೊನೋಟಮ್, ಲೆಗ್, ಅಬ್ಡೋಮೆನ್, ವಿಂಗ್, ಎಲಿಟ್ರಾ, ಐ ಮತ್ತು ಆಂಟೆನಾ. ಸೊ ಎಲಿಟ್ರಾ ಈ ಒಂದು ಭಾಗ ಎಲಿಟ್ರಾ ಆಗುತ್ತೆ. ಸೊ ಎಲಿಟ್ರಾದು ಫಂಕ್ಷನ್ ಏನು ಅಂತ ಕೇಳಿದ್ರೆ ವಿಚ್ ಪ್ರೊಟೆಕ್ಟ್ ಮೆಂಬ್ರೇನಸ್ ಹಿಂಡ್ ವಿಂಗ್ಸ್. ಈ ಒಂದು ಪಾರ್ಟ್ ಹಿಂಡ್ ವಿಂಗ್ಸ್ ಅನ್ನು ಪ್ರೊಟೆಕ್ಟ್ ಮಾಡುತ್ತೆ ಎಲಿಟ್ರಾ. ಸೊ ಎಲಿಟ್ರಾ ಇಸ್ ನಥಿಂಗ್ ಬಟ್ 4 ವಿಂಗ್ಸ್. 4 ವಿಂಗ್ಸ್ ಈ ಡಯಾಗ್ರಾಮನ್ನು ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ. 4 ವಿಂಗ್ಸ್ ಈಸ್ ಎಲಿಟ್ರಾ ವಿಚ್ ಪ್ರೊಟೆಕ್ಟ್ ಹಿಂಡ್ ವಿಂಗ್ಸ್. ಸೊ ಎಲಿಟ್ರಾ ಯಾವ ಆರ್ಡರ್ನ ಇನ್ಸೆಕ್ಟ್ನಲ್ಲಿ ಕಂಡು ಬರುತ್ತೆ? ಕೋಲಿಯೋಪ್ಟೆರಾ. ಇದು ತಮಗೆ ಗೊತ್ತಿರಬೇಕು. ಕೋಲಿಯೋಪ್ಟೆರಾ, ಸೊ ದಟ್ ಈಸ್ ಬೀಟಲ್ಸ್, ಇಸ್ ದ ಲಾರ್ಜೆಸ್ಟ್ ಇನ್ಸೆಕ್ಟ್ ಆರ್ಡರ್. ಸ್ಟಾರ್ ಮಾರ್ಕ್ ಹಾಕೊಳ್ಳಿ. 1 ಲೈನರ್ ಪಾಯಿಂಟ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಕೋಲಿಯೋಪ್ಟೆರಾ ದಟ್ ಈಸ್ ಬೀಟಲ್ಸ್ ಇಸ್ ದ ಲಾರ್ಜೆಸ್ಟ್ ಇನ್ಸೆಕ್ಟ್ ಆರ್ಡರ್ ವಿತ್ ಅಬೌಟ್ 4 lakh species. Their 4 wings are modified into thick hardened covers called elytra. Previous point ಅನ್ನು ಡಿಸ್ಕಸ್ ಮಾಡಿದ್ವಿ. ಈ ಒಂದು ಡಯಾಗ್ರಾಮ್ ಅನ್ನು ಅಬ್ಸರ್ವ್ ಮಾಡಿದ್ರೆ ಈ ಒಂದು 4 ವಿಂಗ್ಸ್ ಏನಾಗುತ್ತೆ, ಮಾಡಿಫೈಡ್ ಆಗುತ್ತೆ ಆಸ್ ಎಲಿಟ್ರಾ. ಸೊ ಎಲಿಟ್ರಾದು ರೋಲ್ ಗೊತ್ತಿರಬೇಕು ಮತ್ತು ದಟ್ ಇಸ್ ಅ 4 ವಿಂಗ್ಸ್ ಅನ್ನೋದು ಗೊತ್ತಿರಬೇಕು. ಮಾಡಿಫೈಡ್ ಇಂಟು ಥಿಕ್ ಹಾರ್ಡನ್ಡ್ ಕವರ್ಸ್ ಕಾಲ್ಡ್ ಎಲಿಟ್ರಾ ವಿಚ್ ಪ್ರೊಟೆಕ್ಟ್ ದ ಡೆಲಿಕೇಟ್ ಹಿಂಡ್ ವಿಂಗ್ಸ್ ಆ್ಯಂಡ್ ಅಬ್ಡೋಮೆನ್. ಏನು ಮಾಡುತ್ತೆ ಎಲಿಟ್ರಾ? ಹಿಂಡ್ ವಿಂಗ್ಸ್ ಅನ್ನು ಪ್ರೊಟೆಕ್ಟ್ ಮಾಡುತ್ತೆ ಮತ್ತು ಅಬ್ಡೋಮೆನ್ ಅನ್ನು ಕೂಡ ಪ್ರೊಟೆಕ್ಟ್ ಮಾಡುತ್ತೆ. ದ ಹಿಂಡ್ ವಿಂಗ್ಸ್ ಆರ್ ಮೆಂಬ್ರೇನಸ್ ಆ್ಯಂಡ್ ಫೋಲ್ಡೆಡ್ ಬಿನಿತ್ ದ ಎಲಿಟ್ರಾ. ಹಿಂಡ್ ವಿಂಗ್ಸ್ ಏನಾಗಿರುತ್ತೆ, ಒಂದು ಫೋಲ್ಡೆಡ್ ಫಾರ್ಮ್ನಲ್ಲಿರುತ್ತೆ. ಎಲಿಟ್ರಾದ ಹಿಂದ್ಗಡೆ ಇರುತ್ತೆ ವೆನ್ ನಾಟ್ ಇನ್ ಯೂಸ್ ಆಗದೆ ಇರುವಂತಹ ಸಮಯದಲ್ಲಿ. ದಿಸ್ ಅಡಾಪ್ಟೇಷನ್ ಅಲೌಸ್ ಬೀಟಲ್ಸ್ ಟು ಸರ್ವೈವ್ ಇನ್ ಡೈವರ್ಸ್ ಹ್ಯಾಬಿಟೇಟ್. ಬೇರೆ ಬೇರೆ ಹ್ಯಾಬಿಟೇಟ್ನಲ್ಲಿ ಸರ್ವೈವಲ್ ಆಗೋಕೆ ಈ ಒಂದು ಅಡಾಪ್ಟೇಷನ್ ಏನಿರುತ್ತೆ ಬೀಟಲ್ಸ್ಗೆ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್ ಪ್ರಶ್ನೆಯನ್ನು ನೋಡೋಣ. ಇನ್ಸೆಕ್ಟ್ಸ್ ಬ್ರೀತ್ ಥ್ರೂ. ಯಾವುದರ ಮುಖಾಂತರ ಇನ್ಸೆಕ್ಟ್ಗಳು ಉಸಿರಾಟ ಆಡುತ್ತೆ? ಆಯ್ಕೆಗಳು ಲಂಗ್ಸ್, ಗಿಲ್ಸ್, ಸ್ಪೈರಾಕಲ್ಸ್ ಅಂಡ್ ಟ್ರೇಕಿಯಾ, ಸ್ಕಿನ್ ಡಿಫ್ಯೂಸನ್. ಸರಿಯಾದ ಉತ್ತರ ಆಯ್ಕೆ 3 ಆಗುತ್ತೆ. ಸ್ಪೈರಾಕಲ್ಸ್ ಅಂಡ್ ಟ್ರೇಕಿಯಾ ಮೂಲಕ ಇನ್ಸೆಕ್ಟ್ ಏನು ಮಾಡುತ್ತೆ, ಉಸಿರಾಟ ಆಡುತ್ತೆ. ಚಿತ್ರವನ್ನು ಗಮನಿಸಬೇಕು ಡಯಾಗ್ರಾಮನ್ನು. ಸೊ ದಿಸ್ ಈಸ್ ಟ್ರೇಕಿಯಲ್ ಸಿಸ್ಟಮ್. ಈ ಒಂದು ಟ್ರೇಕಿಯಲ್ ಸಿಸ್ಟಮ್ ಇರುತ್ತೆ. ಇದು ಓಪನಿಂಗ್ ಪೋರ್ಸ್ ಏನಿರುತ್ತೆ ಇದು ಸ್ಪೈರಾಕಲ್ಸ್ ಆಗುತ್ತೆ. ಇವು ಸ್ಪೈರಾಕಲ್ಸ್, ಇವು ಟ್ರೇಕಿಯಾ ಸಿಸ್ಟಮ್. ಸೊ ಓಪನಿಂಗ್ ಆನ್ ಬಾಡಿ ಸರ್ಫೇಸ್. ಸ್ಪೈರಾಕಲ್ಸ್ ಅಂತಂದ್ರೇನು? ಓಪನಿಂಗ್ ಆನ್ ಬಾಡಿ ಸರ್ಫೇಸ್. ಥ್ರೂ ಸ್ಪೈರಾಕಲ್ಸ್ ಅಂಡ್ ಟ್ರೇಕಿಯಾ ಸಿಸ್ಟಮ್ ಇನ್ಸೆಕ್ಟ್ ಬ್ರೀತ್. ಇನ್ಸೆಕ್ಟ್ ಏನು ಮಾಡುತ್ತೆ, ಉಸಿರಾಟ ಆಡುತ್ತೆ. ಇನ್ಸೆಕ್ಟ್ ಲ್ಯಾಕ್ ಲಂಗ್ಸ್ ಲೈಕ್ ಹ್ಯೂಮನ್ಸ್ನಲ್ಲಿ ಏನು ಲಂಗ್ಸ್ ಇರುತ್ತೆ. ಸೊ ಬಟ್ ಇನ್ಸೆಕ್ಟ್ನಲ್ಲಿ ಲಂಗ್ಸ್ ಇರೋದಿಲ್ಲ. ದೇ ಲ್ಯಾಕ್ ಲಂಗ್ಸ್. ದೇ ರೆಸ್ಪೈರ್ ಥ್ರೂ ಸ್ಪೈರಾಕಲ್ಸ್. ಸ್ಪೈರಾಕಲ್ಸ್ ಆರ್ ಓಪನಿಂಗ್ಸ್ ಆನ್ ದ ಬಾಡಿ ಸರ್ಫೇಸ್. ಈ ಚಿತ್ರವನ್ನು ಗಮನಿಸಬೇಕು. ಸ್ಪೈರಾಕಲ್ಸ್ ಎಲ್ಲಿ ಬರುತ್ತೆ? ಸೊ ಈ ಒಂದು ಭಾಗದಲ್ಲಿ ಬರುತ್ತೆ. ಓಪನಿಂಗ್ಸ್ ಆನ್ ಬಾಡಿ ಸರ್ಫೇಸ್ಗೆ ನಾವು ಸ್ಪೈರಾಕಲ್ಸ್ ಅಂತ ಹೇಳಿ ಕರಿತೀವಿ.
So connected to a network of trachea and tracheoles that deliver oxygen directly to tissue. ಸೊ ಟ್ರೇಕಿಯಾ ಮತ್ತು ಟ್ರೇಕಿಯೋಲ್ಸ್ ಏನು ಮಾಡುತ್ತೆ, ಆಕ್ಸಿಜನ್ ಅನ್ನು ಡೈರೆಕ್ಟ್ ಆಗಿ ಟಿಶ್ಯೂಸ್ಗೆ ಡೆಲಿವರ್ ಮಾಡುತ್ತೆ. ದಿಸ್ ಡೈರೆಕ್ಟ್ ಡಿಫ್ಯೂಷನ್ ಸಿಸ್ಟಮ್ ಸಪೋರ್ಟ್ ಹೈ ಮೆಟಬಾಲಿಕ್ ಆಕ್ಟಿವಿಟಿ. ಇನ್ನು ಅಕ್ವಾಟಿಕ್ ಇನ್ಸೆಕ್ಟ್ನಲ್ಲಿ ಮೇ ಹ್ಯಾವ್ ಗಿಲ್ಸ್ ಇರುತ್ತೆ ಆರ್ ಮಾಡಿಫೈಡ್ ಸ್ಪೈರಕಲ್ಸ್ ಇರುತ್ತೆ, ಬಟ್ ಸ್ಟಿಲ್ ರಿಲೇ ಆನ್ ಟ್ರೇಕಿಯಲ್ ರೆಸ್ಪಿರೇಷನ್. ಇವೊಂದು ಗಿಲ್ಸ್ ಇದ್ರೂ ಕೂಡ, ಸೊ ಅಕ್ವಾಟಿಕ್ ಇನ್ಸೆಕ್ಟ್ನಲ್ಲಿ ಗಿಲ್ಸ್ ಇರಬಹುದು ಅಥವಾ ಮಾಡಿಫೈಡ್ ಸ್ಪೈರಕಲ್ಸ್ ಇದ್ರೂ ಕೂಡ, ಸೊ ಅಕ್ವಾಟಿಕ್ ಇನ್ಸೆಕ್ಟ್ ಯಾವುದರ ಮುಖಾಂತರ ಉಸಿರಾಟ ಮಾಡುತ್ತೆ, ಟ್ರೈಕಿಯಲ್ ರೆಸ್ಪಿರೇಷನ್ ಮುಖಾಂತರ ಉಸಿರಾಟವನ್ನು ಮಾಡುತ್ತೆ. ಮುಂದಿನ ಪ್ರಶ್ನೆ, ಟ್ರೈಕೋಗ್ರಾಮಾ ಈಸ್ ವೈಡ್ಲಿ ಯೂಸ್ಡ್ ಇನ್ ಬಯೋಲಾಜಿಕಲ್ ಕಂಟ್ರೋಲ್ ಬಿಕಾಸ್. ಸೊ ಟ್ರೈಕೋಗ್ರಾಮಾವನ್ನು ಎಲ್ಲಿ ಯೂಸ್ ಮಾಡ್ತೀವಿ, ಬಯೋಲಾಜಿಕಲ್ ಕಂಟ್ರೋಲ್ ಆಫ್ ಪೆಸ್ಟ್ ಅಲ್ಲಿ ಯೂಸ್ ಮಾಡ್ತೀವಿ. ಬಿಕಾಸ್ ಇಟ್ parasites insect eggs, it feeds on insect larva, it preys on insect pupa, it is pathogenic to insect. ಸರಿಯಾದ ಉತ್ತರ ಆಯ್ಕೆ ಒಂದಾಗುತ್ತೆ. ಇಟ್ ಪ್ಯಾರಾಸೈಟೈಸ್ ಇನ್ಸೆಕ್ಟ್ ಎಗ್ಸ್. ಇದು ಲೈಫ್ ಸೈಕಲ್ ಆಗುತ್ತೆ ಟ್ರೈಕೋಗ್ರಾಮಾದು. ಫಿಮೇಲ್ ಲೇಸ್ ಎಗ್ಸ್ ಇನ್ ಕ್ಯಾಟರ್ಪಿಲ್ಲರ್ ಮೌತ್ ಎಗ್. ಮುಂದೆ 1 ಡೇ ಆದಮೇಲೆ ಲಾರ್ವಾ ಡೆವಲಪ್ ಆಗುತ್ತೆ. 3 to 4 ಡೇಸ್ ಆದಮೇಲೆ ಈ ಒಂದು ಕಂಡೀಷನ್ಗೆ ಬರುತ್ತೆ. ಮುಂದೆ 4 to 5 ಡೇಸ್ ಆದಮೇಲೆ ಅಡಲ್ಟ್ ಎಮರ್ಜ್ ಆಗುತ್ತೆ. ಸೊ ದಿಸ್ ಇಸ್ ಅ ಲೈಫ್ ಸೈಕಲ್ ಆಗುತ್ತೆ. ಟ್ರೈಕೋಗ್ರಾಮಾ ಸ್ಪೀಸೀಸ್ ಆರ್ ಮೈನ್ಯೂಟ್ ವಾಸ್ಪ್ ಎಗ್ ಪ್ಯಾರಾಸಿಟಾಯ್ಡ್ ದಟ್ ಲೇ ದೇರ್ ಎಗ್ಸ್ ಇನ್ಸೈಡ್ ದ ಎಗ್ಸ್ ಆಫ್ ಲೆಪಿಡೋಪ್ಟೆರನ್ ಪೆಸ್ಟ್. ದಿಸ್ ಪ್ರಿವೆಂಟ್ಸ್ ಹ್ಯಾಚಿಂಗ್ ಆಫ್ ಹಾರ್ಮ್ಫುಲ್ ಲಾರ್ವಾ. Trichogramma is mass reared and released in crops like sugar cane, cotton, rice and vegetable for IPM, integrated pest management. It is eco-friendly. Trichogramma ಏನಿರುತ್ತೆ ಅದು eco-friendly ಇರುತ್ತೆ, ಈವನ್ ಚೀಪ್ ಕೂಡ ಇರುತ್ತೆ and reduces chemical pesticide use. ಅಂದರೆ ನಾವು ಕೆಮಿಕಲ್ ಪೆಸ್ಟಿಸೈಡ್ ಮೇಲೆ ಏನು ಡಿಪೆಂಡ್ ಆಗಿರ್ತೀವಿ ಅದು ಕಮ್ಮಿ ಆಗುತ್ತೆ. ಮುಂದಿನ ಪ್ರಶ್ನೆಯನ್ನು ನೋಡೋಣ. Which of the following is a chewing and lapping type of mouth part? Chewing ಮತ್ತು lapping type of mouth part. ಆಯ್ಕೆಗಳು ಹನಿ ಬಿ, ಹೌಸ್ ಫ್ಲೈ, ಮಸ್ಕಿಟೋ, ಟರ್ಮೈಟ್. ಸರಿಯಾದ ಉತ್ತರ ಆಯ್ಕೆ ಒಂದಾಗುತ್ತೆ. ಹನಿ ಬೀಸ್ ಏನಿರುತ್ತೆ ಚೀವಿಂಗ್ ಮತ್ತು ಲ್ಯಾಪಿಂಗ್ ಟೈಪ್ ಆಫ್ ಮೌತ್ ಪಾರ್ಟ್ ಇರುತ್ತೆ. ಸೊ ದಿಸ್ ಇಸ್ ಅ ಅನಾಟಮಿ ಆಫ್ ಹನಿ ಬಿ. ಹನಿ ಬಿದು ಮುಖ್ಯವಾಗಿ ಇಲ್ಲಿ ಕಾಂಪೌಂಡ್ ಐ ಬರುತ್ತೆ, ಇಲ್ಲಿ ಓಸೆಲಸ್ ಮುಖ್ಯವಾಗಿ ಆಂಟೆನಾ ಈ ಭಾಗದಲ್ಲಿ ಬರುತ್ತೆ, ಇಲ್ಲಿ ಲ್ಯಾಬ್ರಮ್ ಬರುತ್ತೆ, ಹಾಗೆ ಮ್ಯಾಂಡಿಬಲ್, ಮ್ಯಾಕ್ಸಿಲಾ, ಲೇಬಿಯಲ್ ಪಾಲ್ಪ್, ಹಾಗೆ ಪ್ರೊಬೋಸ್ಕಿಸ್ ಮತ್ತು ಗ್ಲೋಸಾ. ಈ ಒಂದು ಡಯಾಗ್ರಾಮ್ ಅನ್ನು ಅಬ್ಸರ್ವ್ ಮಾಡಬೇಕು. ಹನಿ ಬೀಸ್ ಪೊಸೆಸ್ ಚೀವಿಂಗ್ ಅಂಡ್ ಲ್ಯಾಪಿಂಗ್ ಮೌತ್ ಪಾರ್ಟ್. The mandibles are used for manipulating wax and pollen while the proboscis laps nectar. ಸೊ ಚಿತ್ರವನ್ನು ಗಮನಿಸಬೇಕು. ಮ್ಯಾಂಡಿಬಲ್ ಎಲ್ಲಿ ಬರುತ್ತೆ, ಸೊ ಇಲ್ಲಿ ಮ್ಯಾಂಡಿಬಲ್ ಬರುತ್ತೆ. ದಿಸ್ ಇಸ್ ಅ ಮ್ಯಾಂಡಿಬಲ್. ಸೊ ಮ್ಯಾಂಡಿಬಲ್ ಏನು ಮಾಡುತ್ತೆ, ಯೂಸ್ಡ್ ಫಾರ್ ಮ್ಯಾನ್ಯುಪುಲೇಟಿಂಗ್ ವ್ಯಾಕ್ಸ್ ಆ್ಯಂಡ್ ಪೋಲನ್ ವೈಲ್ ದ ಪ್ರೊಬೋಸ್ಕಿಸ್ ಲ್ಯಾಪ್ಸ್ ನೆಕ್ಟರ್. ದಿಸ್ ಡಿವೆಲ್ ಅಡಾಪ್ಟೇಷನ್, ಈ ಮ್ಯಾಂಡಿಬಲ್ ಮತ್ತು ಈ ಪ್ರೊಬೋಸ್ಕಿಸ್ದು ಡಿವೆಲ್ ಅಡಾಪ್ಟೇಷನ್ ಏನಿರುತ್ತೆ ಮೇಕ್ಸ್ ಬೀಸ್ ಎಫಿಷಿಯಂಟ್ ಪಾಲಿನೇಟರ್. ಬೀಸ್ ಆರ್ ವೆರಿ ಎಫಿಷಿಯಂಟ್ ಪಾಲಿನೇಟರ್. ಸೊ ಪಾಲಿನೇಷನ್ ಬಗ್ಗೆ ಗೊತ್ತಿರಬೇಕು. ಪಾಲಿನೇಟರ್ಸ್ ವೆರಿ ಎಫಿಷಿಯಂಟ್ ಪಾಲಿನೇಟರ್ ಯಾವುದು, ಹನಿ ಬೀಸ್. ಇನ್ ಕಾಂಟ್ರಾಸ್ಟ್ ಹೌಸ್ ಫ್ಲೈ ಹ್ಯಾವ್ ಸ್ಪಾಂಜಿಂಗ್ ಮೌತ್ ಪಾರ್ಟ್. ಕೇಳ್ತಾರೆ ಎಕ್ಸಾಮ್ನಲ್ಲಿ, ಹೌಸ್ ಫ್ಲೈಸ್ನಲ್ಲಿ ಯಾವ ರೀತಿಯಾದಂತಹ ಮೌತ್ ಪಾರ್ಟ್ಸ್ ಇರುತ್ತೆ, ಸ್ಪಾಂಜಿಂಗ್ ಮೌತ್ ಪಾರ್ಟ್ಸ್. ಅದೇ ರೀತಿ ಮಸ್ಕಿಟೋನಲ್ಲಿ ಪಿಯರ್ಸಿಂಗ್ ಆ್ಯಂಡ್ ಸಕ್ಕಿಂಗ್ ಮೌತ್ ಪಾರ್ಟ್ಸ್ ಇರುತ್ತೆ. ಹಾಗೆ ಟರ್ಮೈಟ್ಸ್ನಲ್ಲಿ ಚೀವಿಂಗ್ ಟೈಪ್ ಆಫ್ ಮೌತ್ ಪಾರ್ಟ್ಸ್ ಇರುತ್ತೆ. ಮುಂದಿನ ಪ್ರಶ್ನೆ, ವಿಚ್ ಇನ್ಸೆಕ್ಟ್ ವೆಕ್ಟರ್ ಟ್ರಾನ್ಸ್ಮಿಟ್ ಗ್ರಾಸಿ ಶೂಟ್ ಡಿಸೀಸ್ ಆಫ್ ಶುಗರ್ ಕೇನ್? ಆಯ್ಕೆಗಳು ಪೈರಿಲಾ, ಪೆರ್ಪುಲಿಸಾ, ಹಾಗೆ ನೆಫೋಟ್ರಿಕ್ಸ್ ವೆರೆಸ್ಕೆನ್ಸ್, ಹಾಗೆ ಎಪಿಕ್ಯಾಂಥಸ್ ಇಂಡಿಕಸ್, ಹಾಗೆ ಎಪಿಸ್ ಮೈಡಿಸ್. ಸರಿಯಾದ ಉತ್ತರ ಆಯ್ಕೆ 3 ಆಗುತ್ತೆ. ಸೊ ಎಪಿಕ್ಯಾಂಥಸ್ ಇಂಡಿಕಸ್ ಇದು ಇನ್ಸೆಕ್ಟ್ ವೆಕ್ಟರ್ ಆಗುತ್ತೆ. ಏನನ್ನ ಟ್ರಾನ್ಸ್ಮಿಟ್ ಮಾಡುತ್ತೆ, ಗ್ರಾಸಿ ಶೂಟ್ ಡಿಸೀಸ್ ಆಫ್ ಶುಗರ್ ಕೇನ್. ಸೊ ಇಲ್ಲಿ ಸಿಂಪ್ಟಮ್ಸ್ ಅನ್ನ ವಿಜುವಲೈಸ್ ಮಾಡೋಕೆ ಇಲ್ಲಿ ಡೈಗ್ರಾಮ್ ಮೂಲಕ ಕೊಟ್ಟಿದ್ದಾರೆ. ಗ್ರಾಸಿ ಶೂಟ್ ಡಿಸೀಸ್ ಹೆಂಗೆ ಕಂಡು ಬರುತ್ತೆ ಶುಗರ್ ಕೇನ್ ಅಲ್ಲಿ ಅಂತ. ಗ್ರಾಸಿ ಶೂಟ್ ಡಿಸೀಸ್ ಕಾಸ್ಡ್ ಬೈ ಫೈಟೋಪ್ಲಾಸ್ಮಾ ಇನ್ ಶುಗರ್ ಕೇನ್ ಈಸ್ ಟ್ರಾನ್ಸ್ಮಿಟೆಡ್ ಬೈ ದ ಲೀಫ್ ಹೋಪರ್ ಎಪಿಕ್ಯಾಂಥಸ್ ಇಂಡಿಕಸ್. ಇನ್ಫೆಕ್ಟೆಡ್ ಪ್ಲಾಂಟ್ಸ್ ಶೋ ಎಕ್ಸೆಸಿವ್ ಟಿಲ್ಲರಿಂಗ್. ಸೊ ಚಿತ್ರವನ್ನು ಗಮನಿಸಬೇಕು. ಎಕ್ಸೆಸಿವ್ ಟಿಲ್ಲರಿಂಗ್ ಕಂಡು ಬರುತ್ತೆ, ಗ್ರಾಸಿ ಅಪಿರಿಯನ್ಸ್ ಮತ್ತು ರೆಡ್ಯೂಸ್ಡ್ ಶುಗರ್ ಕಂಟೆಂಟ್.
ಟಿಲ್ಲರಿಂಗ್, ಎಕ್ಸೆಸಿವ್ ಟಿಲ್ಲರಿಂಗ್ ಕಂಡು ಬರುತ್ತೆ ಈ ರೀತಿಯಾಗಿ. ಹಾಗೆ ಗ್ರಾಸಿ ಅಪಿಯರೆನ್ಸ್ ಕಂಡು ಬರುತ್ತೆ, ಗ್ರಾಸಿ ಅಪಿಯರೆನ್ಸ್ ಕಂಡು ಬರುತ್ತೆ ಮತ್ತು ಲೋ ಶುಗರ್ ಕಂಟೆಂಟ್ ಇರುತ್ತೆ, ಲೋ ಶುಗರ್ ಕಂಟೆಂಟ್. ಸೊ ಗ್ರಾಸಿ ಶೂಟ್ ಡಿಸೀಸ್ ಬಗ್ಗೆ ಕೇಳ್ತಾರೆ ತಮ್ಮ ಎಕ್ಸಾಮ್ನಲ್ಲಿ. ಸಿನ್ಸ್ ದ ಡಿಸೀಸ್ ಸ್ಪ್ರೆಡ್ಸ್ ಥ್ರೂ ಪ್ಲಾಂಟಿಂಗ್ ಮಟೀರಿಯಲ್, ಯೂಸಿಂಗ್ ಡಿಸೀಸ್ ಫ್ರೀ ಸೆಟ್ಸ್ ಅಂಡ್ ವೆಕ್ಟರ್ ಕಂಟ್ರೋಲ್ ಇಸ್ ಎಸೆನ್ಷಿಯಲ್. ದ ಟರ್ಮ್ ಪಾಲಿಮಾರ್ಫಿಸಮ್ ಇನ್ ಇನ್ಸೆಕ್ಟ್ ರೆಫರ್ಸ್ ಟು. ಆಯ್ಕೆಗಳು ಡಿಫರೆಂಟ್ ಸ್ಪೀಸೀಸ್ ಲಿವಿಂಗ್ ಟುಗೆದರ್, ಡಿಫರೆಂಟ್ ಫಾರ್ಮ್ಸ್ ವಿತಿನ್ ದ ಸೇಮ್ ಸ್ಪೀಸೀಸ್, ಕ್ರಾಸ್ ಬ್ರೀಡಿಂಗ್ ಬಿಟ್ವೀನ್ ಜೆನೆರಾ, ಚೇಂಜಸ್ ಇನ್ ಕ್ರೋಮೋಸೋಮ್ ನಂಬರ್. ಸರಿಯಾದ ಉತ್ತರ ಆಯ್ಕೆ 2 ಆಗುತ್ತೆ. ಸೊ ದ ಟರ್ಮ್ ಪಾಲಿಮಾರ್ಫಿಸಮ್ ಇನ್ ಇನ್ಸೆಕ್ಟ್ ರೆಫರ್ಸ್ ಟು ಏನನ್ನ ರೆಫರ್ ಮಾಡುತ್ತೆ ಅಂತ ಕೇಳಿದ್ರೆ ಡಿಫರೆಂಟ್ ಫಾರ್ಮ್ಸ್ ವಿತಿನ್ ದ ಸೇಮ್ ಸ್ಪೀಸೀಸ್. ಪಾಲಿಮಾರ್ಫಿಸಮ್ ಇಸ್ ದ ಅಕರೆನ್ಸ್ ಆಫ್ 2 or more distinct morphological forms within the same species. ಸೊ ಸೇಮ್ ಸ್ಪೀಸೀಸ್ ಒಳಗಡೆ ಈ ಒಂದು ಪಾಲಿಮಾರ್ಫಿಸಮ್ ಏನನ್ನ ರೆಫರ್ ಮಾಡುತ್ತೆ ಅಂತ ಕೇಳಿದ್ರೆ ಇಸ್ ದ ಅಕರೆನ್ಸ್ ಆಫ್ 2 or more distinct morphological forms within the same species. In insect, polymorphism is common in social species like ant, termite, honeybee, where worker, queen and soldier caste different in size, shape and function. ಇನ್ಸೆಕ್ಟ್ ನಲ್ಲಿ ಪಾಲಿಮಾರ್ಫಿಸಮ್ ಎಲ್ಲಿ ಕಾಮನ್ ಆಗಿ ಕಂಡು ಬರುತ್ತೆ? ಮುಖ್ಯವಾಗಿ ಆಂಟ್ಗಳಲ್ಲಿ, ಟರ್ಮೈಟ್ನಲ್ಲಿ ಮತ್ತು ಹನಿ ಬೀಸ್ನಲ್ಲಿ. ಇಟ್ ಈಸ್ ಅನ್ ಎವಲ್ಯೂಷನರಿ ಅಡಾಪ್ಟೇಷನ್ ದಟ್ ಅಲೌಸ್ ಡಿವಿಷನ್ ಆಫ್ ಲೇಬರ್ ಅಂಡ್ ಸರ್ವೈವಲ್ ಇನ್ ಕಾಂಪ್ಲೆಕ್ಸ್ ಎಕೋಸಿಸ್ಟಮ್. ನೆಕ್ಸ್ಟ್ ಪ್ರಶ್ನೆ, ದ ಫಂಕ್ಷನಲ್ ಯೂನಿಟ್ ಆಫ್ ದ ಇನ್ಸೆಕ್ಟ್ ಕಾಂಪೌಂಡ್ ಐ ಈಸ್ ಕಾಲ್ಡ್. ಆಯ್ಕೆಗಳು ಫ್ಯಾಸೆಟ್, ಒಮಾಟಿಡಿಯಂ, ರೆಟಿನ್ಯುಲಾ, ರಾಬ್ಡಮ್. ಸರಿಯಾದ ಉತ್ತರ ಆಯ್ಕೆ 2 ಆಗುತ್ತೆ. ದ ಫಂಕ್ಷನಲ್ ಯೂನಿಟ್ ಆಫ್ ದ ಇನ್ಸೆಕ್ಟ್ ಕಾಂಪೌಂಡ್ ಐ ಈಸ್ ಕಾಲ್ಡ್ ಒಮಾಟಿಡಿಯಂ. ಎಕ್ಸಾಮ್ನಲ್ಲಿ ಕೇಳ್ತಾರೆ, ಸೊ ಅದನ್ನು ಇಲ್ಲಿ ಮೆನ್ಷನ್ ಮಾಡಿದ್ದೀವಿ, ಸೊ ಅದನ್ನು ಸ್ಟಾರ್ ಮಾರ್ಕ್ ಕೂಡ ಹಾಕೋಬೇಕಾಗುತ್ತೆ. ಈಚ್ ಕಾಂಪೌಂಡ್ ಐ ಇನ್ ಇನ್ಸೆಕ್ಟ್ consist of many omatidia ranging from 12 in some ants to over 30,000 in dragonfly. So star mark ಹಾಕೊಳ್ಳಿ. ಡ್ರ್ಯಾಗನ್ಫ್ಲೈ ನಲ್ಲಿ 30,000 omatidia ಕಂಡು ಬರುತ್ತೆ. Each omatidium has a corneal lens, crystalline cone and photoreceptor cells. Together they produce mosaic vision which helps in detecting motion and flickering light through image resolution is lower compared to vertebrate eyes. ಸೊ ಅದರ ಫಂಕ್ಷನ್ ಏನು ಅಂತ ಕೂಡ ಗೊತ್ತಿರಬೇಕು. ಮುಂದಿನ ಪ್ರಶ್ನೆ, ದ ಹಾರ್ಮೋನ್ ರೆಸ್ಪಾನ್ಸಿಬಲ್ ಫಾರ್ ಮೋಲ್ಟಿಂಗ್ ಇನ್ ಇನ್ಸೆಕ್ಟ್ ಈಸ್. ಜುವೆನೈಲ್ ಹಾರ್ಮೋನ್, ಮೋಲ್ಟಿಂಗ್ ಹಾರ್ಮೋನ್, ಪ್ರೋಥೊರಾಸಿಯೋಟ್ರೋಪಿಕ್ ಹಾರ್ಮೋನ್, ಅಲೋಟ್ರೋಫಿನ್. ಸೊ ಸರಿಯಾದ ಉತ್ತರ ಯಾವುದು? ಆಯ್ಕೆ 2 ಆಗುತ್ತೆ. ದ ಹಾರ್ಮೋನ್ ರೆಸ್ಪಾನ್ಸಿಬಲ್ ಫಾರ್ ಮೋಲ್ಟಿಂಗ್ ಇನ್ ಇನ್ಸೆಕ್ಟ್ ಇಸ್ ಮೋಲ್ಟಿಂಗ್ ಹಾರ್ಮೋನ್, ಎಕ್ಡೈಸೋನ್ ಅಂತ ಹೇಳಿ ನಾವು ಕರಿತೀವಿ. ಮತ್ತು ಆಪ್ಷನ್ಸ್ ಅನ್ನು ಕೂಡ ಗಮನವನ್ನು ಕೊಡಬೇಕಾಗುತ್ತೆ. ಎಕ್ಡೈಸೋನ್ ಇಸ್ ಸೆಕ್ರೆಟೆಡ್ ಬೈ ಪ್ರೋಥೊರಾಸಿಕ್ ಗ್ಲ್ಯಾಂಡ್ಸ್. ಪ್ರೋಥೊರಾಸಿಕ್ ಗ್ಲ್ಯಾಂಡ್ಸ್ ಏನು ಮಾಡುತ್ತೆ? ಎಕ್ಡೈಸೋನ್ ಹಾರ್ಮೋನ್ ಅನ್ನು ಸೆಕ್ರೇಟ್ ಮಾಡುತ್ತೆ. ಟ್ರಿಗರ್ಸ್ ಮೋಲ್ಟಿಂಗ್ ಇನ್ ಇನ್ಸೆಕ್ಟ್. ಮೋಲ್ಟಿಂಗ್ ಅಲೌಸ್ ಇನ್ಸೆಕ್ಟ್ ಟು ಗ್ರೋ ಸಿನ್ಸ್ ದೇರ್ ಎಕ್ಸೋಸ್ಕೆಲಿಟನ್ ಇಸ್ ರಿಜಿಡ್. ಜಿವಲೈನ್ ಹಾರ್ಮೋನ್ ಸೆಕ್ರೆಟೆಡ್ ಬೈ Corpora alata regulates whether the molt produces another larval stage, a pupa or an adult. Thus, balance between ecdysone and JH juveline hormone determines insect development. Mundina prashne, Haltera is a modified structure found in which insect order? ಆಯ್ಕೆಗಳು ಹಿಮ್ನೋಪ್ಟೆರಾ, ಡಿಪ್ಟೆರಾ, ಲೆಪಿಡೋಪ್ಟೆರಾ, ಹೆಮಿಪ್ಟೆರಾ. ಸರಿಯಾದ ಉತ್ತರ ಆಯ್ಕೆ 2 ಆಗುತ್ತೆ. ಸೊ ಡಿಪ್ಟೆರಾ. ಸೊ ಡಿಪ್ಟೆರಾ ಆರ್ಡರ್ನಲ್ಲಿ ಈ ಒಂದು ಹ್ಯಾಲ್ಟೆರ್ ಇಸ್ ಅ ಮಾಡಿಫೈಡ್ ಸ್ಟ್ರಕ್ಚರ್ ಅದು ಕಾಣುತ್ತೆ. ಇಲ್ಲಿ ಆಪ್ಷನ್ಸ್ ಅನ್ನು ಕೂಡ ಗಮನವನ್ನು ಕೊಡಬೇಕಾಗುತ್ತೆ. ಹೈಮನೋಪ್ಟೆರಾ, ಡಿಪ್ಟೆರಾ, ಲೆಪಿಡೋಪ್ಟೆರಾ, ಹೆಮಿಪ್ಟೆರಾ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ. ಸೊ ಸರಿಯಾದ ಉತ್ತರ ಆಯ್ಕೆ 2 ಆಗುತ್ತೆ. ಸೊ ಡಿಪ್ಟೆರಾ ಈ ಒಂದು ಇನ್ಸೆಕ್ಟ್ ಆರ್ಡರ್ನಲ್ಲಿ ಹ್ಯಾಲ್ಟೇರ್ ಅನ್ನುವಂತಹ ಮಾಡಿಫೈಡ್ ಸ್ಟ್ರಕ್ಚರ್ ಕಂಡುಬರುತ್ತೆ. ಇನ್ ಡಿಪ್ಟೆರಾ, that is a true flies, the second pair of wings is reduced to knob-like structure called halteres. These act as gyroscopic organ providing balance during flight. ಏನು ಮಾಡುತ್ತೆ ಇದು? ಡಿಪ್ಟೆರಾನಲ್ಲಿ ಈ ಒಂದು ಸೆಕೆಂಡ್ ಪೇರ್ ಆಫ್ ವಿಂಗ್ಸ್ ಏನಿರುತ್ತೆ ಅದು ನಾಬ್ ಲೈಕ್ ಸ್ಟ್ರಕ್ಚರ್ ಆಗಿ ಹ್ಯಾಲ್ಟೆರಾ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಮುಖ್ಯವಾಗಿ ಈ ಒಂದು ನಾಬ್ ಲೈಕ್ ಸ್ಟ್ರಕ್ಚರ್ ಏನಿರುತ್ತೆ, ಹ್ಯಾಲ್ಟೆರಾ ಏನಿರುತ್ತೆ,
ಗೈರೋಸ್ಕೋಪಿಕ್ ಆರ್ಗನ್. ಸೊ ಗೈರೋಸ್ಕೋಪಿಕ್ ಆರ್ಗನ್ ಆಗಿ ಆಕ್ಟ್ ಆಗುತ್ತೆ. ಏನು ಮಾಡುತ್ತೆ? ಸೊ ಫ್ಲೈಟ್ ಟೈಮ್ನಲ್ಲಿ ಹಾರಾಟ ಮಾಡುವಂಥ ಸಂದರ್ಭದಲ್ಲಿ ಬ್ಯಾಲೆನ್ಸನ್ನು ಪ್ರೊವೈಡ್ ಮಾಡುತ್ತೆ. ದಿಸ್ ಅಡಾಪ್ಟೇಷನ್ ಅಲೌಸ್ ಫ್ಲೈಸ್ ಟು ಬಿ ಅಜೈಲ್ ಫ್ಲೈರ್ಸ್. ಇನ್ ಕಾಂಟ್ರಾಸ್ಟ್ ಹಿಮ್ನೋಪ್ಟೆರಾ ಅಂಡ್ ಲೆಪಿಡೋಪ್ಟೆರಾ ರಿಟೈನ್ 2 pairs of functional wings. ಮುಂದಿನ ಪ್ರಶ್ನೆ, ವಿಚ್ ಆಫ್ ದ ಫಾಲೋವಿಂಗ್ ಇನ್ಸೆಕ್ಟ್ ಈಸ್ ಅನ್ ಎಕ್ಸಾಂಪಲ್ ಆಫ್ ಹೈಪರ್ ಪ್ಯಾರಾಸಿಟಾಯ್ಡ್? ಆಯ್ಕೆಗಳು ಟ್ರೈಕೋಗ್ರಾಮಾ ಚಿಲೋನಿಸ್, ಬ್ರೆಕಾನ್ ಹೆಬೆಟೋರ್, ಪೆರಿಲ್ಯಾಂಪಸ್ ಹೈಲಿನಸ್, ಕ್ರೈಸೋಪೆರ್ಲಾ ಕಾರ್ನಿಯಾ. ಸರಿಯಾದ ಉತ್ತರ ಆಯ್ಕೆ 3 ಆಗುತ್ತೆ. ಸೊ ಪೆರಿಲ್ಯಾಂಪಸ್ ಹೈಲಿನಸ್ ಇಸ್ ಅ ಎಕ್ಸಾಂಪಲ್ ಆಫ್ ಹೈಪರ್ ಪ್ಯಾರಾಸಿಟಾಯ್ಡ್. Parasitoids attack other insect, but hyperparasitoids are secondary parasites that parasitize other parasitoids. Perilympus hylinus is a hyperparasitoid of braconid and ichneummonid wasp. While primary parasitoids are useful in biocontrol, hyperparasitoids can reduce their effectiveness. Hence, understanding them is crucial in IPM, integrated pest management. ಸೊ ಇವಿಷ್ಟು ಇವತ್ತಿನ ಕ್ಲಾಸ್ನ ಚರ್ಚೆ ಆಗಿರುತ್ತೆ. ಈ ಒಂದು ಕ್ಲಾಸ್ ಬಗ್ಗೆ ತಮ್ಮ ಒಪಿನಿಯನನ್ನು ಕೆಳಗಡೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟನ್ನು ಮಾಡ್ಬೋದು. ಮತ್ತು ಜಾಯಿಂಟ್ ಟು ಲರ್ನ್ ಆ್ಯಪ್ ಮತ್ತು ಜಾಯಿಂಟ್ ಟು ಲರ್ನ್ನ ಜಾಲತಾಣ ಎರಡರಲ್ಲೂ ಕೂಡ ಸೊ ಈ ಎಒ ಮತ್ತು AA ಸಂಬಂಧಪಟ್ಟಂತಹ ಕೋರ್ಸ್ ಲಭ್ಯವಿರುತ್ತೆ. ಈ ಕೋರ್ಸ್ನಲ್ಲಿ ತಮಗೆ ಕಂಪ್ಲೀಟ್ ಆಗಿ ನೋಟ್ಸ್, ಟೆಸ್ಟ್ ಸಿರೀಸ್, ಕ್ಲಾಸಸ್ಗಳು ಕೂಡ ಲಭ್ಯವಿರುತ್ತೆ. ಸೊ ಒಂದ್ಸಲ ಆ್ಯಪ್ಗೆ ಭೇಟಿಯನ್ನು ನೀಡಿ ಕೋರ್ಸನ್ನು ಚೆಕ್ ಮಾಡಿ. ಮತ್ತು ಏನಾದರೂ ಕ್ವೈರೀಸ್ ಇತ್ತು ಅಂತಂದರೆ ಈ ಒಂದು ನಂಬರ್ಗೆ ವಾಟ್ಸ್ಆ್ಯಪ್ ಕೂಡ ಮಾಡ್ಬೋದು. ಮತ್ತು ಇಲ್ಲಿ ಒಂದು ಗ್ರೂಪ್ ಕೂಡ ಇರುತ್ತೆ, ಎಒ ಮತ್ತು AA ಸಂಬಂಧಪಟ್ಟಂತಹ ಒಂದು ಡಿಸ್ಕಷನ್ ಗ್ರೂಪ್ ಇರುತ್ತೆ. ಈ ಒಂದು ಗ್ರೂಪ್ಗೆ ನೀವು ಈ ಒಂದು ನಂಬರ್ಗೆ ಎಒ ಮತ್ತು AA ಅಂತ ಮೆಸೇಜ್ ಮಾಡಿದ್ರೆ ಆ ಗ್ರೂಪ್ಗೂ ಕೂಡ ಆ್ಯಡ್ ಮಾಡ್ತಾರೆ ಅಂತ ಹೇಳ್ತಾ ಮತ್ತೆ ಮುಂದಿನ ಸೆಷನಲ್ಲಿ ಮತ್ತೊಂದು ವಿಷಯದ ಕುರಿತು ಮಾತನಾಡೋಣ. ಧನ್ಯವಾದಗಳು.